ಮೇಡಮ್, ಒಂದು ವೇಳೆ ಈ ಯೋಗ ನಿಮ್ಮ ಜೀವನದಲ್ಲಿ ಬಂದಿರಲಿಲ್ಲ ಅಂದಿದ್ರೆ ಡಾಕ್ಟರ್ ಪ್ರವೀಣ ಅವರು ಏನಾಗಿರ್ತಾ ಇದ್ರು? ಸರ್, ಸಾಮಾನ್ಯ ಸಾಂಪ್ರದಾಯಿಕ ಕುಟುಂಬದಲ್ಲಿ ಹುಟ್ಟು ಬಂದಿರೋದ್ರಿಂದ ನಾನು 2 ಮಕ್ಕಳು ತಾಯಿಯಾಗಿ ಬರೀ ಗೃಹಿಣಿಯಾಗಿರ್ತಾ ಇದ್ನೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ದೈವಿ ಕೃಪೆ ಈ ಯೋಗದಲ್ಲಿ ಹೇಗೆ ಕೂಡಿ ಬರುತ್ತೆ ಅನ್ನೋದಕ್ಕೆ ನಾನೇ ಒಬ್ಳು ಒಳ್ಳೆ ನಿದರ್ಶನ. ಭಾಳ ನನ್ನ ಜೀವನದಲ್ಲಿ ಭಾಳ ಸುಯೋಗಗಳು ಒದಗಿ ಬಂದು ನನಗೆ ಆಮೇಲಿಂದ ಎಲ್ಲೂ ಹೋದ್ರೂ, ಯಾಕಂದರೆ ಸಂಪ್ರದಾಯ ಕುಟುಂಬದಲ್ಲಿ ಬೆಳೆದು ಬಂದಿರೋದ್ರಿಂದ ಈ ಯಮ ನಿಯಮಗಳ ಪಾಲನೆ ಭಾಳ ಚೆನ್ನಾಗಿರ್ತದೆ. ಬಸವಣ್ಣನವರು ಹೇಳ್ತಾರಲ್ಲ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ. ಹಾಗೆ ನಮಗೆ ಇದು ಚಿಕ್ಕಂದಿನಿಂದ ಕರಗತ ಆಗೋಗಿರುತ್ತೆ. ಪುಸ್ತಕ ನೋಡಿ ಕಲಿಯುವಂಥ ಅವಕಾಶಗಳು ಇರಲ್ಲ ನಮಗೆ. ಅದರಿಂದ ಈ ಯೋಗಕ್ಕೆ ನಮ್ಮನ್ನು ಚಿಕ್ಕ ವಯಸ್ಸಿನಿಂದಲೇ ಈ ಯಮನಿಯಮದ ಅಭ್ಯಾಸಗಳು ನಮ್ಮನ್ನು ದೂಡ್ಬಿಟ್ಟಿರೋದ್ರಿಂದ ನಮಗೆ ಬಹಳ ಸುಲಭವಾಗಿ ಕರಗತ ಆಯಿತು ಅಂತ ಹೇಳ್ತೇನೆ. ಆಮೇಲೆ ಈ ಮಹಿಳೆಯರು ಯೋಗ ಮಾಡೋದ್ರಿಂದ ಏನೆಲ್ಲ ಚೇಂಜಸ್ ಅವರು ಕಾಣ್ಬೋದು ಅಂತ, ಯಾವ ರೀತಿ ಹೆಲ್ಪ್ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು? ಇಲ್ಲಿ ಯೋಗ ಅಂದರೆ ಬರೀ ಶಾರೀರಿಕ ವ್ಯಾಯಾಮ ಅಲ್ಲ, ಬಹಳ ತಪ್ಪು ತಿಳುವಳಿಕೆ ಇದೆ. ಯೋಗ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿರೋದೇ ಯೋಗ. ನಿಮ್ಮ ಮನಸ್ಸನ್ನು ಒಂದು ದೃಢವಾಗಿ ಇಡಬೇಕು, ಒಂದು ಏಕಾಗ್ರತೆಯಲ್ಲಿ ತರಬೇಕು ಅಂತಂದ್ರೇ ಇದು ಯೋಗ. ಸಾಮಾನ್ಯವಾಗಿ ಈಗ ನಾನು ಆಧ್ಯಾತ್ಮ ಚಿಕಿತ್ಸಾ ಯೋಗ ಅಂತ ತಗೊಳ್ತೇನೆ. ಈಗ ಅದರಲ್ಲಿ ಬರುವ ಸುಮಾರು 90 ಜನ ಮಹಿಳೆಯರಿಗೆ ಒಂದು ಮಾನಸಿಕವಾದಂಥ ಒತ್ತಡಗಳಿರ್ತವೆ. ಇದಕ್ಕೆ ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಮನಸ್ಸಿನಿಂದ ಶರೀರಕ್ಕೆ ಬಂದಿರುವಂಥ ಕಾಯಿಲೆಗಳು. ಇಲ್ಲಿ ಏನಾಗ್ತದೆ, ಇದಕ್ಕೆ ಮೇಯ್ನ್ ಕಾರಣನೇ ಒತ್ತಡ ಅಥವಾ ಖಿನ್ನತೆ, ಭಯ, ಆತಂಕ. ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೇವೆಯೋ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ. ಈ ಎಲ್ಲ ಒತ್ತಡಗಳಿಂದ ಏನಾಗ್ತಾ ಇದೆ, ಗ್ರಂಥಿಗಳಲ್ಲಿ ಈ ಸ್ರವಿಸುವಿಕೆ ಕಮ್ಮಿ ಆಗುತ್ತೆ. ಆವಾಗ ನಾಡಿಗಳಲ್ಲಿ ಸರಿಯಾದ ಪ್ರಾಣವಾಯು ಹರಿಯುವುದಿಲ್ಲ. ಇದಕ್ಕೆ ಆವಾಗ ಬಹಳಷ್ಟು ತೊಂದರೆಗಳು ಶರೀರದಲ್ಲಿ ಕಾಣಿಸಿಕೊಳ್ತವೆ. ಉದಾಹರಣೆಗೆ PCOS ಅಂತಾರೆ, ಥೈರಾಯ್ಡು ಅಂತಾರೆ, ಕನ್ಸೀವ್ ಆಗೋಕ್ಕಾಗಲ್ಲ, ಆಮೇಲೆ ಋತು ಚಕ್ರಗಳಲ್ಲಿ ಬದಲಾವಣೆ ಆಗ್ತದೆ. ಇದಕ್ಕೆ ಫಸ್ಟಿಗೆ ಏನು ಮಾಡಬೇಕಂತಂದರೆ, ನಾವು ಮಾನಸಿಕವಾಗಿ ನಮ್ಮನ್ನು ಸದೃಢಗೊಳಿಸಬೇಕು. ಅದಕ್ಕೆ ಬೇಕಾದಂತಹ ಮನಸ್ಸಿಗೆ ಬೇಕಾದಂತಹ ಏನಿದೆ ಸರಿಯಾದ ಟೆಕ್ನಿಕ್ಗಳನ್ನು, ಸರಿಯಾದ ಅಭ್ಯಾಸಗಳನ್ನು ನಾವು ಅವರಿಗೆ ಗೈಡ್ ಮಾಡಿದ್ರೆ ಅವರು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಸದೃಢರಾಗ್ತಾರೆ. ಇದು ಬಹಳ ಉಪಯುಕ್ತ ಮಹಿಳೆಯರಿಗೆ. ಯಾಕಂದರೆ ಇದಕ್ಕೆ ನಾನೇ ಒಬ್ಬಳು ಉದಾಹರಣೆಯಾಗಿರೋದ್ರಿಂದ ನಾನು ಧೈರ್ಯವಾಗಿ ಹೇಳಬಲ್ಲೆ, ಮಹಿಳೆಯರ ಜೀವನದಲ್ಲಿ ಯೋಗ ಬಹಳ ಒಳ್ಳೆಯ ಪ್ರಾಮುಖ್ಯತೆಯನ್ನು ಪಡೀತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನು ಚಿಕ್ಕ ಮಕ್ಕಳು ಚಿಕ್ಕ ವಯಸ್ಸಿಂದನೇ, ಯಾಕಂದರೆ ಈಗೆಲ್ಲ ಸ್ವಲ್ಪ ಮೊಬೈಲು, ಕಂಪ್ಯೂಟರು, ಈ ಒಂಥರ ಸೋಷಿಯಲ್ ಮೀಡಿಯಾ ಜಮಾನ ಬಂದಾಗಿಂದ ಮಕ್ಕಳಿಗೆ ಈ ಥರದ ಆಕ್ಟಿವಿಟೀಸಲ್ಲಿ ನಾವು ಭಾಗಿಯಾಗಬೇಕು ಅನ್ನೋ ಒಂದು ಇಂಟ್ರೆಸ್ಟೇ ಕಡಿಮೆ ಆಗ್ತಾ ಇದೆ. ಅಂಥವರಿಗೆ ಇದು ಹೆಂಗೆ ಹೆಲ್ಪ್ ಆಗುತ್ತೆ, ಹೆಂಗೆ ಅವರನ್ನು ನಾವು ಸೆಳಿಬೋದು ಅಂತ? ಫಸ್ಟಿಗೆ ಏನು ಗೊತ್ತಾ, ಒಂದು ಜೆರಾಕ್ಸ್ ತಗೋಬೇಕಿದ್ರೆ ಅದರ ಒರಿಜಿನಲು ಸರಿಗಿರಬೇಕು ಅಲ್ವಾ? ಒರಿಜಿನಲು ಸರಿ ಇಲ್ಲದೇನೆ ಜೆರಾಕ್ಸ್ ಸರಿ ಮಾಡಿಕೊಡಿ ಅಂದ್ರೆ ನಾವು ಹೆಂಗೆ ಮಾಡೋಕ್ಕಾಗತ್ತೆ? ಅದಕ್ಕೆ ನಾವು ಮೊದಲಾಗಿ ನಮ್ಮ ಹತ್ರ ಯಾರು ಈ ಪೇರೆಂಟ್ಸ್ಗಳು ಬರ್ತಾರಲ್ಲ, ನಾವು ಅವರಿಗೆ ಹೇಳ್ತೀವಿ, ಮೊದಲಿಗೆ ನೀವು ಅಭ್ಯಾಸವನ್ನು ಮಾಡಿ. ಮಕ್ಕಳಿಗೆ ನೀನು ಪ್ರಾಣಾಯಾಮ ಮಾಡು ಅಂತ ಕೂರಿಸ್ಬಿಟ್ಟು ತಾನು ಮೊಬೈಲಲ್ಲಿ ಯೂಟ್ಯೂಬು ರೀಲ್ಸ್ ನೋಡ್ಕೊಂಡ್ಬಿಟ್ರೆ ಅದು ಆಗಲ್ಲ. ತಾನು ಮಾಡಬೇಕು ಮಕ್ಕಳ ಎದುರುಗಡೆ ಕೂತ್ಕೊಂಡು. ಇದು ಖಂಡಿತವಾಗಿಯೂ ಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ. ಮಕ್ಕಳಿಗೆ ಈ ಏಕಾಗ್ರತೆ ಬರೋದಕ್ಕೆ ಈ ಪ್ರಾಣಾಯಾಮ, ಧ್ಯಾನ, ಆಸನಗಳು ಶಾರೀರಿಕವಾಗಿ ಬಹಳ ಹೆಲ್ಪ್ ಮಾಡುತ್ತೆ, ಶಾರೀರ ಬೆಳವಣಿಗೆಗೂ ಹೆಲ್ಪ್ ಆಗುತ್ತೆ. ಬಟ್ ಮಾನಸಿಕವಾಗಿ ನಿಮಗೆ ಗೊತ್ತಿರ್ಬೋದು, ಈ ಹಿಂದೆ ಈ ಬ್ರಾಹ್ಮಣರಲ್ಲಿ ಒಂದು ಜ್ಞಾನೋಪದೇಶ ಅಥವಾ ಬ್ರಹ್ಮೋಪದೇಶ ಅಂತ ಮಾಡ್ತಾಯಿದ್ರು. ಇದು ಯಾಕೆ ಮಾಡ್ತಾಯಿದ್ರು? ಅಲ್ಲಿ ಏನು ಉಪದೇಶ ಆಗ್ತಾಯಿತ್ತು? ಅಲ್ಲಿ ಮೇಯ್ನಾಗಿ ಉಪದೇಶ ಆಗ್ತಾ ಇದ್ದಿದ್ದು ಗಾಯತ್ರಿ ಮಂತ್ರ, ಅಷ್ಟಾಕ್ಷರಿ, ಪಂಚಾಕ್ಷರಿ ಮತ್ತು ಪ್ರಾಣಾಯಾಮ. ಇದರ ಬಗ್ಗೆ ಬಹಳ ಚೆನ್ನಾಗಿ ಅಲ್ಲಿ ಅವರಿಗೆ ಉಪದೇಶ ಆಗ್ತಾಯಿತ್ತು. ಅಂದರೆ ಆ ಗರ್ಭಾಷ್ಟಮದಲ್ಲಿ ಅದನ್ನು ಬೋಧನೆ ಮಾಡ್ತಾಯಿದ್ರು. ಅಲ್ಲಿ ಆ ಮಕ್ಕಳಿಗೆ ಅದರ ವ್ಯಾಲ್ಯೂ ಗೊತ್ತಿರಲಿಲ್ಲ. ಬಟ್ ಅದನ್ನು ಪ್ರಯತ್ನಪೂರ್ವಕವಾಗಿ ಅವರ ಕೈಯಲ್ಲಿ ಅವರ ಪೋಷಕರು ಮಾಡಿಸ್ತಾ ಇದ್ರು. ಅವರಿಗೆ ಅರಿವಿಲ್ಲದೇ ಅವರಲ್ಲಿರುವ ಒಂದು ಜ್ಞಾನ ಚಕ್ರ ಏನಿದೆ, ಈ ಥರ್ಡ್ ಐ ಅಂತ ಇವಾಗ ಏನು ಹೇಳ್ತೀವಲ್ಲ, ಅದು
ತನ್ನಿಂದ ತಾನೇ ಅದು ಆ್ಯಕ್ಟಿವೇಟ್ ಆಗ್ತಾ ಇತ್ತು. ಅದಕ್ಕೆ ನೋಡಿ ಇವಾಗ ಎಲ್ಲೇ ಹೋಗಿ ಆವಾಗಿನ ಕಾಲದಲ್ಲಿ, ಇವಾಗ ಅವ್ರನ್ನ ಮುಂದುವರಿದ ವರ್ಗ ಅಂತ ಎಲ್ಲೂ ಕೋಟಗಳೇನಿಲ್ಲ ಅಂದ್ರೂ ಎಲ್ಲೂ ಹೋದ್ರೂ ಅವರು ಆ ಸ್ಥಾನವನ್ನು ಪಡ್ಕೊಳ್ತಾರೆ ಅಂದರೆ ಅವರಿಗೆ ಚಿಕ್ಕಂದಿನಲ್ಲಿ ಸಿಕ್ಕಿದಂಥ ಆ ಬ್ರಹ್ಮೋಪದೇಶವೇ ಕಾರಣ. ಈಗ ಹಾಗಿಲ್ಲ. ಮಕ್ಕಳು ಎಲ್ಲ ಕಡೆನೂ ಪ್ರಾಣಾಯಾಮ, ಧ್ಯಾನ, ಯೋಗಾಸನಗಳ ಅಭ್ಯಾಸದೊಂದಿಗೆ ಎಲ್ಲ ಕಡೆನೂ ಮಕ್ಕಳು ಭಾಳ ಮುಂದೆ ಬರ್ತಾ ಇದ್ದಾರೆ. ಅದು ಬೇಕು ಮಕ್ಕಳಿಗೆ, ಅವರ ಏಕಾಗ್ರತೆಗಿರ್ಬೋದು ಅಥವಾ ಅವರ ಜ್ಞಾಪಕ ಶಕ್ತಿ ವೃದ್ಧಿ ಆಗೋದಕ್ಕಿರ್ಬೋದು. ನೀವು ಗಮನಿಸಿರ್ಬೋದು, ಈ ಯೋಗ ಮಾಡೋ ಮಕ್ಕಳಿಗೂ ಯೋಗ ಮಾಡದೇ ಇರೋ ಮಕ್ಕಳಿಗೂ, ನಾನಿಲ್ಲಿ ಆಸನದ ಅಭ್ಯಾಸವನ್ನು ಹೇಳ್ತಾ ಇಲ್ಲ, ಯೋಗ ಮಾಡದೇ ಇರೋ ಮಕ್ಕಳಲ್ಲೂ ಬಹಳ ವ್ಯತ್ಯಾಸ ಇದೆ. ಅವರಲ್ಲಿ ಒಂದು ಪ್ರಬುದ್ಧತೆ ಇರ್ತದೆ, ಮಕ್ಕಳಲ್ಲಿ ಭಾಳ ಪ್ರಬುದ್ಧತೆ ಇರ್ತದೆ. ಅಂದರೆ ಅವರಿಗೆ ಒಂದು ಡಿಸಿಷನ್ ತಗೊಳ್ಳೋ ಒಂದು ವಿಷಯದಲ್ಲಿ ಸಹ ಹಾಗೆ. ವಯಸ್ಸು ಬಂದಾಗ ಮಕ್ಕಳು ತಪ್ಪು ಮಾಡೋದು ಸಹಜ, ಆದರೆ ಆ ತಪ್ಪನ್ನು ತಿದ್ದಿಕೊಳ್ಳೋದರಲ್ಲಿ ಭಾಳ ಯಶಸ್ವಿಯಾಗಿರ್ತಾರೆ ಆ ಮಕ್ಕಳು. ಇದು ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಸುಮಾರು ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡಿರೋದ್ರಿಂದ, ನಮಗೆ ಹಲವಾರು ಶಿಷ್ಯವರ್ಗ ಇರೋದ್ರಿಂದ ಅವರು ಇವಾಗ ಬಂದು ಹೇಳ್ತಾರೆ, ಆ ಪೋಷಕರು ಹೇಳ್ತಾರೆ, ಅವಾಗ ಮಾಡಿರೋ ನೀವು ಆ ಇದರಿಂದ ಮಕ್ಕಳು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಅದರಲ್ಲೂ ಅವರಲ್ಲಿ ಬಹಳ ಬದಲಾವಣೆ ಇದೆ ಅಂತ ಹೇಳ್ತಾರೆ. ಅವಾಗ ಭಾಳ ಖುಷಿ ಅನಿಸುತ್ತೆ. ಬಟ್ ಮಕ್ಕಳಿಗೆ ಬೇಕು ಈ ಜ್ಞಾನೋಪದೇಶ, ಪ್ರತಿಯೊಬ್ಬ ಮಗುವಿಗೂ ಆಗಬೇಕು ಅಂತ ನನಗೆ ಅನಿಸುತ್ತೆ.